ಹಲೋ ಸ್ವಾಮಿ. ಹಲೋ ಹಲೋ ಹೇಳಪ್ಪ. ಏನ್ ಸ್ವಾಮಿ ಹಿಂಗೆಲ್ಲ ಆಚೆಗೆಲ್ಲ ಎಳೆದಾಡ್ತಾರ ನಮ್ಮನ್ನ ಇದು ಬಟ್ಟೆ ಪಟ್ಟೆ ಹಿಡ್ಕೊಂಡು. ಕ್ರೂರವಾಗಿ ಅಳ್ದಾಡ್ತಾವ್ರನಪ್ಪ. ಹ್ಞೂ ಸ್ವಾಮಿ. ಏನಂತಪ್ಪ ಸಮಸ್ಯೆ ಏನಂತೆ? ಏನೋ ಈಗ ಹಿಂಗೆ ಅಲ್ಲಿಗೆ ಒಂದು 4-5 ದಿನ ವಾರದಿಂದ ಹಿಂಗೆ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ. ಈಗ ಏನು ಮಾಡಿದ್ರು? ಈಗ ತಕ್ಷಣ ನಿಂಗೆ 5 ನಿಮಿಷದ ಮುಂಚೆ ಏನು ಮಾಡಿದ್ರು? ಈಗ ಏನಾಯ್ತು ಹೇಳು. ಬಾಡಿ ಎಲ್ಲ ಅರ್ಧೋತು. ಹಾಂ ಬಾಡಿ ಎರಡಿದ್ದು ಅದ್ರಾಗ ಇವಾಗ ಒಂದು ಅರ್ಧೋತು, ಇನ್ನೊಂದೈತಿ. ಆಮೇಲೆ ಇದು ಕಿವಿಗೆ ಒಂದು ವಾಲೆ ಹಾಕೊಂಡಿದ್ದೆ, ಈ ಕಡೆ ಬಲಗಡೆ ಕಿವಿಗೆ ರಕ್ತ ಬರ್ತಾ ಇದೆ ಹಿಂಗೆ ಎಳ್ದಿದ್ಕಿ. ಹಾಂ ಇಷ್ಟ ಆಯ್ತು ಸ್ವಾಮಿ. ಈಗ ತಕ್ಷಣದಾಗ ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ ಅದು? ಇದ್ಕಿದ್ದಂಗೆ ಸ್ವಾಮಿ, ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಅವರು ಆ ಥರ ಆಗ್ಬಿಟ್ಟು ಎಲ್ಡಾಡಿ ಬಂದಿರಲ್ಲ ಅರ್ಧ ಅದೇ ಇದು ಅದೇನೋ ಹೇಳ್ತಿರಲ್ಲ ಅದು ಅದೇ ಎರಡು ಅದು ಅಲ್ಲೇದು ಇಲ್ಲೇದು 3 ಅಂತ ಹಿಂಗೆ ಹೇಳ್ತಿರಲ್ಲ, ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗೆ ಆಡ್ತಾ ಸ್ವಾಮಿ. ಆತ ಅನುಮಾನ ಬಂದ್ಬಿಟ್ಟಿದೆ. ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ, ಒಂಚೂರು ಮಾತಾಡಿದ್ರು ಕಮ್ಮಿ. ಏನು ಆತರ ನಾನು ಆ ತಾಯಿ ವಾಯ್ಸ್ ಕೇಳಿಸ್ಕೊಂತಿದ್ದೀನಿ ಯಾವಾಗ್ಲೂ ಆತರ ಮಾತಾಡ್ತಾರೆ. ಜಾಸ್ತಿ ದೂರ ಇನ್ನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ. ನೀನು ಇವತ್ತು ರಾತ್ರಿ ಕಳೆದು ಬಿಟ್ರೆ ಇವತ್ತು ರಾತ್ರಿ ಸ್ವಲ್ಪ ಅಮಾವಾಸ್ಯೆಗೆ ಪೂಜೆ ಮಾಡ್ಬಿಡ್ತು 12 ಗಂಟೆ ಮೇಲೆ ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾಂದ್ರೆ ಎಂತದ ಇದು ಕೊರಿಯರ್ ಕಳಿಸ್ತಿದ್ರೆ ನಾನೇ ಬಸ್ ಬಂದ್ಬಿಡುವೆ ಇವತ್ತು. ಖಂಡಿತ ಇಷ್ಟೈತಿ. ಇಲ್ಲ ನೀನ್ ಬೇಕಾರೆ ಏನ್ ಮಾಡ್ಬೋದು ಗೊತ್ತಾ, ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ. ನಾನು ಎಲ್ಲೂ ಹೋಗಲ್ಲ ನಾಳೆ ಅಮಾವಾಸ್ಯೆ ಮುಗಿದ್ಮೇಲೆ ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೋ ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ ಸ್ವಾಮಿ. ಇಲ್ಲ ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ. ಎಲ್ಲಾ ಸ್ವಾಮಿಗಳು ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ ಮ್ಯಾನ್ ಹಿಡ್ಕೊಂಡ್ಬರ್ತಾರಲ್ಲ ಆ ಸ್ವಾಮಿಗಳ್ನು ಕೇಳ್ದೆ. ನೋಡಪ್ಪ, ಇಲ್ಲಿ 2 ಪಂಗಡ ಆಗಿದೆ. ಅವರು ನನಗಿಂತ ಚಿಕ್ಕೋರು ಸ್ವಾಮಿಗಳು, ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ, ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಹೇಳೋದು ಕೇಳಿಸ್ಕೊಂಡ್ವಾ? ನೋಡಿ ಇಲ್ಲಿ ಮಕ್ಳುಗಳೆಲ್ಲ ಆಡ್ಕೊಂಡಂಗ ಆಗೋತ್ ನಮ್ ಬಾಳು. ಏನಂತ ಪಂಗಡ ಆಗೈತಿ ಅಂತೆ. ಪಂಗಡ ಅಂತ ಅವ್ರ ನಡಪ್ಪ. ಮಕ್ಕಳೆಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ, ಅವರು ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗಿಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಮಾತಾಡ್ತಾ ಇಲ್ಲ, ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ. ಎದುರಾಕಂಬೇಡ ನೀನು. ಅಯ್ಯೋ ರೇಖೆ ಮುಟ್ರು ಮಗ ಹೋಗ್ರಲ್ಲ ತಗಡೆ ಹೋಗ್ರಿ. ಸ್ವಾಮಿ ನಿಧಾನಕ್ಕೆ ಮಾತಾಡಿ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ. ಯಾಕಪ್ಪ? ಆಗ್ಲಿ ಅವ್ರು ಹೇಳ್ದಾಡ್ರು, ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗಿ ಬರ್ತೀನಿ ಸ್ವಾಮಿ. ಅಲ್ಲ, ಆಚೆ ಕಡೆಗೆ ಹೋಗಿವಂತೆ. ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ದು ನಿಷ್ಠೂರವಾಗಿ ಯಾರು ನನ್ನ ಹೀಯಾಳಿಸಿದ್ದು? ಮಕ್ಕಳುಗಳು ಹೆಸರು ಹೇಳು, ಹೆಸರು ಹೇಳು, ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ. ಮಿಂಚು ಮಿಂಚು ಅಲ್ಲಿ ನೋಡಿ ಎಲ್ಲ ತಮಾಷೆ ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು? ಹೆಸರು ಹೇಳು. ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ್ ಮಗಳು. ಹೌದಾ? ಹ್ಞೂ ಸ್ವಾಮಿ. ಅವ್ರಿಗೆ ಬೆಳಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಗ್ಗೆ ಬೇಡ, ವಾಂತಿ ಭೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಭೇದಿ ಅಲ್ಲ, ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲ ಕೈಯ ಕಾಲ. ಹಲೋ ಹಲೋ, ಯಾಕಂತ ಫೋನ್ ಕಟ್ ಮಾಡಿದೆ?
ಸ್ವಿಚ್ ಆಫ್ ಆಗ್ತಾ ಐತೆ. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳೋ, ನಾ ಏನಾನ ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ಸ್ವಾಮಿ, ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತ ನಿನ್ಗೆ ಹೇಳ್ತಾರೆ. ನರಸಿಂಹರಾಜು ಹೇಳಿದ್ದೀನೋ ಕ್ಲಬ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಹುಡುಗಿಯರ ಜೊತೆ ಅಲ್ಲ ನೀನ್ ಇವತ್ತು.